ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು 1 ಕಪ್ನಷ್ಟು ಇದು ಉದ್ದಿನಬೇಳೆನ ತೊಗೊಂಡಿದ್ದೀನಿ ರೀ. ಈ ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನೂ ನಮಗೆ ಜಾಸ್ತಿ ಸಬ್ಸ್ಕ್ರೈಬರ್ ಬೇಕು. ಪ್ಲೀಸ್ ನಮ್ಮ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ನಾನು 1 ಕಪ್ನಷ್ಟು ನೋಡ್ರಿ ಉದ್ದಿನಬೇಳೆಯನ್ನು ತೊಗೊಂಡಿದ್ದೇನೆ ರೀ. ಈ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ತಿಂಡಿಯನ್ನು ನಾನು ಇವತ್ತು ತೋರಿಸ್ತಾ ಇದ್ದೇನೆ. ಇಲ್ಲಿ ನಾನು ಈ 1 ಕಪ್ಪಿಗೆ ನೋಡ್ರಿ, ಇಲ್ಲಿ ನಾನು 1.5 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ತೊಗೊಂಡಿದ್ದೇನೆ. ನಾನು ಇಲ್ಲಿ ಮತ್ತೆ ನೋಡ್ರಿ ಅದು ನಾವು ತೆಗೆದಿಟ್ಟಿದ್ದೆವು. ಇಲ್ಲಿ ನಾವು ಮೆಂತ್ಯಕಾಳು ಮತ್ತು ಇದು ಕಡಲೆಬೇಳೆಯನ್ನು ಹಾಕಿಟ್ಕೊಂಡಿದ್ದೇವೆ. ಇವಾಗ ನಾನಿಲ್ಲಿ ಇದು ಮಲ್ಲಿಗೆ ಇಡ್ಲಿ ಮಾಡೋಕ್ಕಂತೇಳಿ ರೈಸ್ ಬರ್ತದೆ ನೋಡ್ರಿ, ಅದು ತೊಗೊಂಡಿರೋದು ಅಕ್ಕಿ. ನಾನು ಇದನ್ನು ಇಡ್ಲಿ, ದೋಸೆ ಮತ್ತು ಪಡ್ಡು ಮಾಡಲಿ ಏನು ಮಾಡಿದ್ರು ನಮಗೆ ಚೆನ್ನಾಗಿ ಆಗುತ್ತೆ ರೀ. ಇದು 1 ಲೋಟ ತೊಗೊಂಡಿರೋದು. ಮತ್ತು ಇದು ನಮಗೆ ಇದರೊಳಗೆ ನೋಡ್ರಿ ಒಂದು ಒಳ್ಳೆ ಮಸಾಲೆ ದೋಸೆ ಮಾಡ್ಬೋದು, ಮೆತ್ತಗೆ ಸಾಫ್ಟ್ ಆದಂಥ ಇಡ್ಲಿ ಮಾಡ್ಬೋದು, ಮತ್ತು ಪಡ್ಡು ಮಾಡ್ಬೋದು. ಇದು 3 ಯಾಕಂದರೆ ಕೆಲವೊಂದು ಸರ್ತಿ ನಾವು ಮನೆಯಲ್ಲಿ ನೋಡ್ರಿ ನಾವು ತಿಂಡಿಗಳು ಮಾಡ್ತೀವಿ. ಆ ಟೈಮ್ನಲ್ಲಿ ಒಂದಿಷ್ಟ ಆದರೆ ಒಬ್ಬರಿಗೆ ಒಂದೊಂದು ಇಷ್ಟ ಆಗಲ್ಲ. ನಾವು ಒಂದು ಹಿಟ್ಟನ್ನು ಮಾಡಿದ್ರೆ ನೋಡ್ರಿ, ಒಂದು ಇಡ್ಲಿಗೆ, ಒಂದು ಪಡ್ಡಿಗೆ, ಒಂದು ಒಳ್ಳೆ ದೋಸೆಗೆ 3 ಥರ ಮಾಡುವಂತಹ ಒಂದು ರೆಸಿಪಿಯನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಇದು ನೋಡ್ರಿ ರೇಷನ್ ಅಕ್ಕಿ ಇದೆ. ಪೂರ್ತಿ ನೀವು ರೇಷನ್ ಅಕ್ಕಿ ಹಾಕೊಂಡ್ರೂ ಹಾಕೋಬೋದು. ನಾನು ಇಲ್ಲಿ 1 ಲೋಟ ಈಗ ರೇಷನ್ ಅಕ್ಕಿ ಹಾಕ್ಕೊಂಡಿದ್ದೀನಿ, 1 ಲೋಟ ಇದು ಅಕ್ಕಿ ಹಾಕ್ಕೊಂಡಿದ್ದೀನಿ ಇಡ್ಲಿ ರೈಸ್ದು ರೀ. ಇವಾಗ ನೋಡ್ಬೋದು ರೀ, ನಮ್ಮದು 2 ಲೋಟ ರೇಷನ್ ಅಕ್ಕಿ ಆಯಿತು. ಮತ್ತು ಈಗ ಇನ್ನೊಂದು 1/4 ಲೋಟದಷ್ಟು ನೋಡ್ರಿ, ಅರ್ಧ ಲೋಟನೇ ಅನ್ಕೋಬೋದು. ಇದೇ ನಾನು ಇಡ್ಲಿ ರೈಸನ್ನು ಹಾಕೋತಾ ಇದ್ದೀನಿ. 1.5 ಲೋಟ ಈ ಒಂದು ಇಡ್ಲಿ ರೈಸು ಮತ್ತು 2 ಲೋಟದಷ್ಟು ಇದು ರೇಷನ್ ಅಕ್ಕಿಯಲ್ಲಿ ನಾನು ಮಾಡ್ತಾಯಿದ್ದೀನಿ. ತುಂಬ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಇದನ್ನು 2 ನಾನು ವಾಶ್ ಮಾಡ್ಕೋಬೇಕಾಗತ್ತೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೇನೆ ಮತ್ತು ಉದ್ದಿನಬೇಳೆ ಸಹ ತೊಳೆದಿಟ್ಕೊಂಡಿದ್ದೇವೆ ರೀ. ಇದ್ರ ಮೇಲೆ ಮುಚ್ಚಳ ಮುಚ್ಚಿ ಒಂದು 5 ಇಂದ 6 ಅವರ್ಸ್ ತನಕ ಇಟ್ಕೋಬೇಕು ರೀ. ಅಂದರೆ ನಮಗೆ ಇದು ಚೆನ್ನಾಗಿ ನೆಂದರೆ ಒಳ್ಳೆ ಸಾಫ್ಟ್ ಆದಂಥ ಒಂದು ಇಡ್ಲಿ ಆಯಿತು ಮತ್ತು ಪಡ್ಡು, ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡೋಣ ರೀ, ನಮ್ಮದು 6 ಅವರ್ಸ್ ಆಗಿದೆ. ನಾವು ಇದನ್ನು ನೆನೆಸಿಟ್ಟಿದ್ದೇವೆ ರೀ, ನಮ್ಮದು ಉದ್ದಿನಬೇಳೆದು. ನಾವು ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ರೀ. ಇವಾಗ ಇದು ನೀವು ನೋಡ್ಬೋದು ರೀ, ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಉದ್ದಿನಬೇಳೆ ಮತ್ತು ನಮ್ಮದು ಎಲ್ಲ ನೆನೆಸ್ಕೊಂಡಿರೋವಂಥದ್ದು ಹಾಕ್ಕೋತಾ ಇದ್ದೇನೆ. ಇವಾಗ ನಾವು ಉದ್ದಿನಬೇಳೆ ಹಾಕ್ಕೊಂಡ್ಮೇಲೆ ನೋಡ್ಬೋದು ರೀ, ಇಲ್ಲಿ ಒಂದು ಸ್ವಲ್ಪನೇ ಒಂದು ಮುಷ್ಟಿಯಷ್ಟು ಈ ಥರ ಪೇಪರ್ ಅವಲಕ್ಕಿ ಅಂತ ಅನ್ಬೋದು ರೀ, ತೆಳುವಾದ ಅವಲಕ್ಕಿಯನ್ನು ನಾನು ಇದಕ್ಕೆ ಹಾಕ್ಕೊಂಡು ಇವಾಗ ಮಿಕ್ಸಿ ಮಾಡ್ಕೋತಾ ಇದ್ದೇನೆ. ಇವಾಗ ನೋಡ್ಬೋದು ರೀ, ನಮ್ಮದು ಈ ಥರನೇ ನಾನು ನೈಸಾಗಿಯೇ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೀ. ನೋಡ್ಬೋದು ರೀ, ನಮ್ಮದು ಪೂರ್ತಿ ನೈಸಾಗಿದೆ. ಇದನ್ನು ನಾನಿವಾಗ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೇನೆ. ಇವಾಗ ನೋಡ್ಬೋದು ರೀ, ಸ್ವಲ್ಪ ಗಟ್ಟಿನೇ ಇರಬೇಕು. ಇವಾಗ ನಾನು ಅದನ್ನು ತೆಗೆದಿಟ್ಕೊಂಡಿದ್ದೇನೆ ರೀ, ನಾವು ಉದ್ದಿನಬೇಳೆ ರುಬ್ಬಿದ್ದು. ಇವಾಗ ನೋಡ್ರಿ, ಈ ಮಿಕ್ಸಿ ಜಾರಿಗೆ ನಾನು ಅಕ್ಕಿಯನ್ನು ಸಹ ಹಾಕ್ಕೋತಾ ಇದ್ದೇನೆ. ಇವಾಗ ಅಕ್ಕಿ ಹಾಕ್ಕೊಂಡಿದ್ದೀನಿ ರೀ. ಇದನ್ನು ಸ್ವಲ್ಪನೇ ಲೈಟಾಗಿ, ನಾವು ಪೂರ್ತಿ ನೈಸ್ ಮಾಡೋಂಗಿಲ್ಲ ರೀ, ಯಾಕಂದರೆ ಪಡ್ಡು ಮತ್ತು ಇಡ್ಲಿಗೆ ಮತ್ತು ದೋಸೆಗೆ ಮಾಡಬೇಕಲ್ರಿ. ಸ್ವಲ್ಪನೇ ಚಿರೋಟಿ ರವೆ ಥರನೇ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಈ ಒಂದು ನಾನು ಬ್ಯಾಟರು ಈ ಥರನೇ ಮಾಡಿದ್ದೀನಿ ರೀ. ಸ್ವಲ್ಪನೇ ಇದು ನೋಡ್ಬೋದು, ನಾನು ಹೇಳಿದ್ದೀನಲ್ರಿ, ಸ್ವಲ್ಪನೇ ಇದು ಚಿರೋಟಿ ರವೆ ಯಾವ ಥರ ಬರುತ್ತೆ ನೋಡ್ರಿ, ಆ ಥರನೇ ಸ್ವಲ್ಪನೇ ಇರಬೇಕು. ಹಾಗೆ ನಮ್ಮದೇ ಪಡ್ಡು ಮತ್ತು ಇಡ್ಲಿ ಮತ್ತು ದೋಸೆನೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಈ ಬ್ಯಾಟರನ್ನು ಇದಕ್ಕೇ ಹಾಕೋತಾ ಇದ್ದೀನಿ ರೀ. ಇವಾಗ ನಾವು ಇನ್ನೊಂದು ಸ್ವಲ್ಪ ಅಕ್ಕಿಯನ್ನು ಹಾಕ್ಕೊಂಡಿದ್ದೇವೆ ರೀ. ಇದನ್ನು ಸಹ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಇನ್ನೊಂದು ಸೆಕೆಂಡ್ ರೌಂಡು ನಾನು ಅಕ್ಕಿಯನ್ನು ಇದೇ ಥರನೇ ಸೇಮ್ ನಾನು ಅವಾಗ ಯಾವ ಥರ ಮಿಕ್ಸಿ ಮಾಡ್ಕೊಂಡಿದ್ದೆ ನೋಡಿರಿ, ಅದೇ ಥರನೇ ಮಾಡ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಬ್ಯಾಟರ್ ನೋಡಿರಿ ಗಟ್ಟಿನೇ ಇರಬೇಕು, ಯಾಕಂದರೆ ಬೆಳಗ್ಗೆ ಬೇಕಿದ್ರೆ ನೀರು ಹಾಕೋಬೋದು. ಈಗ ಒಂದೇ ಸರ್ತಿನೇ ನೀರು ಹಾಕಿದ್ರೆ ಮತ್ತೆ ನಮಗೆ ಏನು ಸೇರ್ಸೋಕ್ಕಾಗಲ್ಲ, ಸ್ವಲ್ಪ ನೋಡಿ ಹಾಕೋಬೇಕಾಗುತ್ತೆ. ಇವಾಗ ನೋಡಿರಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೀ. ಅಂದರೆ 1 ನಿಮಿಷಗಳ ಕಾಲ ಸ್ವಲ್ಪ ಈಗ ಇದೇ ಥರನೇ ನಾವು ಮಿಕ್ಸ್ ಮಾಡ್ಕೊತ ಹೋದರೆ ಇದೆಲ್ಲ ಹಿಟ್ಟು ಚೆನ್ನಾಗಿ ಹೊಂದ್ಕೊತು ಅಂತಂದರೆ ನಮಗೆ ಚೆನ್ನಾಗಿ ಹಿಟ್ಟು ಹದವಾಗುತ್ತೆ ರೀ. ನಮಗೆ
ಯಾವುದಾದಂತಹ ಒಂದು ಬರೋದಿಲ್ಲ ಅಂತ ಇಲ್ಲ ರೀ. ಚೆನ್ನಾಗಿ ಈಗ ಇದನ್ನು ನಾವು ಈ ಥರನೇ ಚೆನ್ನಾಗೀಗ ಇವಾಗ ನಮ್ಮದು ಸ್ವಲ್ಪ ಹೊತ್ತು ನಾನು ಮಿಕ್ಸ್ ಮಾಡಿದ್ದೀನಿ ರೀ, 1 ನಿಮಿಷಗಳ ಕಾಲ ಚೆನ್ನಾಗಿ. ಇವಾಗ ಇದು ಆಗಿದೆ. ಇದನ್ನು ನಾನು ಈ ಥರ ತೆಗೆದುಬಿಟ್ಟು ಇದನ್ನು ಒಂದು ಅದೇ ಈಗ ನಾವು ನೈಟು ಹಾಕಿದೆವು ಅಂದರೆ ನೋಡಿರಿ ಬೆಳಿಗ್ಗೆ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ಕಡೆಗೆ ಇದನ್ನು ಈ ಥರನೇ ಮಾಡಿಬಿಟ್ಟು ಇದನ್ನು ಮುಚ್ಚಿ ಇಟ್ಬಿಡ್ಬೇಕು ರೀ. ಇವಾಗ ಇಲ್ಲಿ ನೋಡಿರಿ ಸ್ವಲ್ಪನೇ ಇಲ್ಲಿ ನಾನು ಸೀಮೆ ಅಕ್ಕಿಯನ್ನು ತೊಗೊಂಡಿದ್ದೇನೆ, ಒಂದು 5 ಟೇಬಲ್ ಸ್ಪೂನು. ಈ ಸೀಮೆ ಅಕ್ಕಿಯನ್ನು ಇದರ ಜೊತೆಗೆ ಸ್ವಲ್ಪ ತೊಳೆದು ನೆನೆಸ್ತೀನಿ. ಅಂದರೆ ಇದು ನನಗೆ ಸ್ವಲ್ಪ ಪಡ್ನಲ್ಲಿ ಹಾಕಿದ್ರೆ ಸ್ಪಂಜಿ ಥರ ಅಂದರೆ ಸ್ಮೂತಾಗಿ ಬರುತ್ತೆ. ಹಾಗಾಗಿ ನಾನು ಇದು ಸೀಮೆ ಅಕ್ಕಿಯನ್ನು ನೆನೆಸ್ಕೊಂಡು ಇಟ್ಕೋತಾ ಇದ್ದೇನೆ. ಇವಾಗ ಸೀಮೆ ಅಕ್ಕಿಯನ್ನು ತೊಳೆದ್ಬಿಟ್ಟು ಈ ಥರನೇ ನೆನೆಸ್ಕೊಂಡಿದ್ದೀನಿ ರೀ. ಇದನ್ನು ಮುಚ್ಚಳ ಮುಚ್ಚಿ ನಾನು ಇದು ನೆನೆಸೋಕ್ಕೆ ಇಡ್ತಾ ಇದ್ದೇನೆ. ಇವಾಗ ನಮ್ಮದು ನೋಡೋಣ ರೀ ಹಿಟ್ಟು ನಾವು ನೈಟೇ ರುಬ್ಬಿಟ್ಟಿದ್ದೆ ನೋಡಿರಿ. ಹಿಟ್ಟು ನಮ್ಮದು ಈ ಥರನೇ ಚೆನ್ನಾಗಿ ಇದನ್ನು ಇದು ಆಗಿದೆ. ನಮ್ಮದು ಹಿಟ್ಟು ಚೆನ್ನಾಗಿ ಹದವಾಗಿ ಇದು ಒಳ್ಳೆಯ ಒಂದು ರೀತಿಯಲ್ಲಿ ಹದವಾಗಿದೆ. ಇವಾಗ ಈ ಹಿಟ್ಟಿಗೆ ನೋಡಿರಿ ನಾವು ಸ್ವಲ್ಪನೇ ನೀರನ್ನು ಹಾಕೋಣ. ಇವಾಗ ಇದಕ್ಕೆ ನೋಡಿರಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸೋಣ. ಇದನ್ನು ಚೆನ್ನಾಗಿ ಇದರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ನೋಡ್ಬೋದು. ನಮ್ಮದು ಹಿಟ್ಟು ಇಷ್ಟು ಚೆನ್ನಾಗಿ ಬಂದಿದೆ. ಅಂದರೆ ಸ್ವಲ್ಪ ನಮಗೆ ಇಡ್ಲಿಗೆ ಹಾಕ್ಲಿಕ್ಕೆ ಸ್ವಲ್ಪ ಗಟ್ಟಿನೇ ಬೇಕು ರೀ. ಆಮೇಲೆ ನಾನು ದೋಸೆಗೆ ಹಾಕಬೇಕಾದ್ರೆ ಅದನ್ನು ಡಿವೈಡ್ ಮಾಡಿ ಹಾಕೋತೀನಿ. ಇವಾಗ ನಮ್ಮದು ಹಿಟ್ಟು ಕಲಸೋದು ಸರಿಯಾಗಿದೆ ರೀ. ಇವಾಗ ನಾವು ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಇದನ್ನು ಮುಚ್ಚಿಡಬೇಕು. ಇವಾಗ ನಾನಿಲ್ಲಿ ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ರೀ. ಇದಕ್ಕೆ ನಾನು ಒಗ್ಗರಣೆಯನ್ನು ಹಾಕೋತಾ ಇದ್ದೇನೆ. ನಾನು ಹೋಟೆಲ್ ಶೈಲಿಯ ಚಟ್ನಿ ಒಂದು ರೆಡಿ ಮಾಡಿದ್ದೆ, ಅದನ್ನೇ ಈ ಥರ ಮಾಡಿದ್ದೀನಿ. ಇವಾಗ ನಮ್ಮದು ಚಟ್ನಿ ರೆಡಿ ಆಗಿದೆ, ಮುಚ್ಚಿಟ್ಕೊಂಡು ಇವಾಗ ಇಲ್ಲಿ ಇಡ್ಲಿ ಪಾತ್ರೆದಲ್ಲಿ ನೀರನ್ನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ಇಲ್ಲಿ ನಾನು ಇಡ್ಲಿ ಸ್ಟ್ಯಾಂಡ್ಗಳಿಗೆಲ್ಲ ಸ್ವಲ್ಪ ಆಯಿಲನ್ನು ಹಚ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಇವಾಗ ನೋಡಿರಿ ನಾವು ಇಡ್ಲಿ ಪಾತ್ರೆಗೆ ನಮ್ಮದು ಬ್ಯಾಟರನ್ನು ಹಾಕೋತಾ ಇದ್ದೀನಿ ರೀ. ಅಂದರೆ ತುಂಬ ಇಲ್ಲ, ಸ್ವಲ್ಪನೇ. ಅಂದರೆ ಅದು ನಾವು ಚೆನ್ನಾಗಿ ಹಿಟ್ಟನ್ನು ಚೆನ್ನಾಗಿ ಹದವಾಗಿ ಮಾಡಿದ್ದೇವೆ ನೋಡಿರಿ, ಅದು ಊದ್ಕೊಂಡು ಬರುತ್ತೆ ಇಡ್ಲಿ. ಹಾಗಾಗಿ ನಾವು ಸ್ವಲ್ಪ ತಟ್ಟೆ ಒಳಗೇ ಹಾಕಿ ಸ್ವಲ್ಪನೇ ಮಾಡಿದ್ರೆ ನೋಡಿರಿ ಕರೆಕ್ಟಾಗಿತ್ತು. ಇವಾಗ ನಾವು ಇಡ್ಲಿ ಸ್ಟ್ಯಾಂಡ್ನಾಗೆಲ್ಲ ಹಾಕ್ಕೊಂಡಿದ್ದೇವೆ ರೀ. ಇದನ್ನು ನಾವು ಇಡ್ಲಿ ಅಲ್ಲಿ ಬೇಯಿಸ್ಲಿಕ್ಕೆ ಇಡೋಣ. ಇವಾಗ ನಾವು ಇಡ್ಲಿ ಸ್ಟ್ಯಾಂಡಲ್ಲಿ ಬೇಯಿಸಿ ನೋಡಿರಿ ಒಂದು 15 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು. ಇವಾಗ ನಮ್ಮದು ಒಂದು 15 ನಿಮಿಷ ಆಗಿದೆ ರೀ. ನಾನು ಇವಾಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೆ. ಒಂದು 10 ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡಿ ನೋಡೋಣ ರೀ. ಇವಾಗ ನಾನು ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನು ಇವಾಗ ಸೀಮೆ ಅಕ್ಕಿ ರಾತ್ರಿ ನೆನೆಸ್ಕೊಂಡಿದ್ದೆ ನೋಡಿರಿ, ಆ ಸೀಮೆ ಅಕ್ಕಿಯನ್ನು ಸ್ವಲ್ಪನೇ ಹಾಕೋತಾ ಇದ್ದೇನೆ. ಮತ್ತು ದೋಸೆ ಬ್ಯಾಟರನ್ನು ಹಾಕೋತಾ ಇದ್ದೇನೆ. ಇವಾಗ ಒಂದು 5-6 ಸ್ಪೂನ್ ಹಾಕೊಂಡ್ರಿ. ಇವಾಗ ನಾವು ಇದನ್ನು ಚೆನ್ನಾಗಿ ಅಂದರೆ ಇದು ನಾವು ಸೀಮೆ ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನಿಮಗೆ ಏನು ಬೇಕಾದಲ್ಲ ತರಕಾರಿಗಳು ಅಂದರೆ ಕ್ಯಾರೆಟು, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕಾಯಿ ತುರಿ ಎಲ್ಲ ಹಾಕೋಬೋದು. ಇದಕ್ಕೆ ನಾನು ಪ್ಲೇನ್ ಮಾಡಿ ತೋರಿಸ್ತಾ ಇದ್ದೇನೆ. ಇವಾಗ ನಾನಿಲ್ಲಿ ಪಡ್ಡಿನ ತವಾನ ಇಟ್ಕೊಂಡಿದ್ದೇನೆ ರೀ. ಇದಕ್ಕೇ ಸ್ವಲ್ಪನೇ ಆಯಿಲು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಇವಾಗ ನಾವು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ನಾವು ಬಿಸಿ ಮಾಡ್ಕೊಂಡಿದ್ದೇವೆ ರೀ. ಇವಾಗ ಇದಕ್ಕೆ ನೋಡಿರಿ ನಾವು ನಮ್ಮದು ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇವಾಗ ನಮ್ಮದು ಎಲ್ಲವನ್ನು ಹಾಕೋತಾ ಇದ್ದೀನಿ ರೀ. ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಸಾಫ್ಟ್ ಆಗಿರುತ್ತೆ ರೀ ಪಡ್ಡು. ಇವಾಗ ನಮ್ಮದು ಎಲ್ಲವನ್ನು ಹಾಕೊಂಡಾಗಿದೆ ರೀ. ಇದನ್ನು ಮುಚ್ಚಳ ಮುಚ್ಚಿ ಒಂದು 3 ನಿಮಿಷಗಳ ಕಾಲ ಬೇಯಿಸ್ತಾ ಇದ್ದೇನೆ. ಇವಾಗ ನಮ್ಮದು 3 ನಿಮಿಷ ಆಗಿದೆ ರೀ. ನಾನು ಇದನ್ನು ಇವಾಗ ತಿರುಗಿಸ್ತಾ ಇದ್ದೇನೆ. ಅಂದರೆ ನಮ್ಮದು ಪಡ್ಡು ನೋಡ್ಬೋದು ರೀ, ತುಂಬ ಈಸಿಯಾಗಿ ಎಲ್ಲಿನೂ ಸ್ವಲ್ಪನೂ ತಳ ಹಿಡಿಲಾರ್ದಂಗೆ ನೋಡಿರಿ ಇಷ್ಟು ಚೆನ್ನಾಗಿ ನಮ್ಮದು ಪಡ್ಡು ತುಂಬ ಎಲ್ಲಿ ಒಂಚೂರು ತಳ ಎಲ್ಲಿ ಹಿಡ್ದಿಲ್ಲ. ಈ ಥರನೇ ಒಂಚೂರು ಸುತ್ತ ಬಿಡಿಸ್ಕೊಂಡು ಬಿಟ್ಟರೆ ಸಾಕು, ತುಂಬ ಟೇಸ್ಟ್ ಆದಂಥ ಪಡ್ಡು ರೆಡಿ ಆಗುತ್ತೆ. ಇವಾಗ ನಮ್ಮದು ಪಡ್ಡು ಎಲ್ಲ ನಾನು ತಿರುಗಿಸ್ಕೊಂಡು ಆಗಿದೆ ರೀ. ಇದನ್ನು ಮುಚ್ಚಳ ಮುಚ್ಚಿ 1 ನಿಮಿಷ ಬೇಯಿಸಿದ್ರೆ ಸಾಕು. ಇವಾಗ ನಮ್ಮದು 1 ನಿಮಿಷ ಆಗಿದೆ ರೀ. ನಾನು ಇದನ್ನು ತೆಗೆದು ಇವಾಗ ನಮ್ಮದು ಪಡ್ಡನ್ನು ನೋಡ್ಬೋದು, 2 ಸೈಡು ಒಂಥರ ಚೆನ್ನಾಗಿ ಗೋಲ್ಡನ್ ಬ್ರೌನು ಬಂದಿದೆ. ಇವಾಗ ನಾನು ದೋಸೆ ಹಂಚಿಗೆ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡಿ ಇಟ್ಕೊಂಡಿದ್ದೇನೆ ರೀ. ಇವಾಗ ಇದಕ್ಕೆ ನೋಡಿರಿ ಒಂದು ಒಳ್ಳೆಯ ಒಂದು ದೋಸೆ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಇದಕ್ಕೆ ದೋಸೆಗೆ ನೀರನ್ನು ಮಿಕ್ಸ್ ಮಾಡ್ಕೋಬೇಕು ರೀ. ಅಂದರೆ ನಾವು ಇಡ್ಲಿಗೆ ಸ್ವಲ್ಪ ಗಟ್ಟಿಗಾಗಿ ಇದು ಮಾಡಿದ್ದೇವೆ ನೋಡಿರಿ. ಇವಾಗ ನಮ್ಮದು ದೋಸೆ ನೋಡ್ಬೋದು ರೀ, ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪನೇ ಸ್ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಬೇಕು ರೀ.
ಇವಾಗ ಸ್ವಲ್ಪನೇ ಆಯಿಲ್ ಅಂದರೆ ಆಯಿಲ್ ಹಾಕ್ಕೋಬೋದು ರೀ, ತುಪ್ಪ ಅಂದರೆ ತುಪ್ಪ ಹಾಕ್ಕೋಬೋದು, ನಿಮ್ಮಲ್ಲಿ ಯಾವುದಿರ್ತದೋ ಅದು ಹಾಕ್ಕೋಬೋದು. ಇವಾಗ ನೋಡ್ಬೋದು ರೀ ನಮ್ಮದು ದೋಸೆ ರೆಡಿಯಾಗಿದೆ. ನಾನು ಇದನ್ನು ಚಟ್ನಿ ಪುಡಿಯನ್ನು ಹಾಕಿದ್ದೆ ಇದ್ರ ಜೊತೆಗೆ, ಅಂದರೆ ಇದು ಚೆನ್ನಾಗಿ ಒಳ್ಳೆ ಒಂದು ಟೇಸ್ಟ್ ಇರುತ್ತೆ ರೀ. ಹಾಗಾಗಿ ಇವಾಗ ನಾನು ಈ ಒಂದು ದೋಸೆ ನೀವು ನೋಡ್ಬೋದು ತುಂಬ ಗರಿಯಾಗಿ ನೋಡಿರಿ ಸಾಫ್ಟಾಗಿ ಬಂದಿದೆ ನಮ್ಮದು ದೋಸೆ. ಸೇಮ್ ನಾವು ಮಸಾಲೆ ದೋಸೆ ಯಾವ ಥರ ಮಾಡ್ತೀವಿ ಅದೇ ಥರನೇ ಇದೆ. ಇವಾಗ ನಾನು ಇನ್ನೊಂದು ದೋಸೆಯನ್ನು ಹಾಕಿದ್ದೀನಿ, ಸ್ವಲ್ಪ ತುಪ್ಪವನ್ನು ಹಾಕಿದ್ದೀನಿ ರೀ. ಇದಕ್ಕೆ ನೋಡ್ಬೋದು ಅಗಸೆ ಬೀಜದ್ದು ಚಟ್ನಿ ಪುಡಿಯನ್ನು ಹಾಕ್ತಾಯಿದ್ದೀನಿ ರೀ. ಇದು ಅಗಸೆ ಬೀಜ ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮಿಗೆ ಮಕ್ಕಳಿಗೆ. ಇದು ತುಂಬ ಆರೋಗ್ಯಕರವಾದಂಥದ್ದು ರೀ, ಐರನ್ ರಿಚ್ ಆಗಿರುತ್ತೆ ಮತ್ತು ವಿಟಮಿನ್ ಕೆ ಇರುತ್ತೆ ತುಂಬ ಇದರಲ್ಲಿ, ಒಳ್ಳೆಯದು. ಹಾಗಾಗಿ ನಾನು ಇದನ್ನು ಚಟ್ನಿ ಪುಡಿ ಹಾಕಿ ಇವಾಗ ನಮ್ಮದು ದೋಸೆ ಇದು ರೆಡಿಯಾಗಿದೆ ರೀ. ನೋಡ್ಬೋದು ತುಂಬ ಚೆನ್ನಾಗಿ ನಮ್ಮದು ದೋಸೆ ಇದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಒಂದೇ ಟೈಮ್ನಲ್ಲಿ ನಿಮಗೆ ಎಲ್ಲವನ್ನು ದೋಸೆಯನ್ನು ಹಾಕ್ಬೋದು. ಸರಿ, ಇವಾಗ ನೋಡ್ಬೋದು ರೀ ನಾವು ಓಪನ್ ಮಾಡ್ತಾಯಿದ್ದೀವಿ. ಇವಾಗ ನಮ್ಮದು ಓಪನ್ ಆಗಿದೆ ರೀ. ನಮ್ಮದು ಇಡ್ಲಿ ಇನ್ನೊಂಚೂರು ಬಿಸಿ ಇದೆ. ಇವಾಗ ನಮ್ಮ ಇಡ್ಲಿ ಬಿಸಿ ಇದೆ ರೀ. ಒಂಚೂರು ಆರಿದ್ಮೇಲೆ ಇದನ್ನು ನಾನು ತೆಗಿತೀನಿ. ಇವಾಗ ನಮ್ಮದು ಇಡ್ಲಿಯನ್ನು ತೆಗೊಂಡ್ರಿ. ತುಂಬ ಚೆನ್ನಾಗಿ ಬಂದಿರುತ್ತೆ ಇಡ್ಲಿ. ನೋಡ್ಬೋದು ಕೆಳಗಡೆ ಜಾಸ್ತಿ ಏನಿದು ಇಟ್ಕೊಂಡಿರಲ್ಲ, ನೋಡ್ಬೋದು ರೀ ಸಾಫ್ಟಾಗಿ ಬಂದಿರುತ್ತೆ. ನಿಮಗೆ ಒಂದು ಸತಿ ಹಿಟ್ಟು ಮಾಡ್ಕೊಂಡ್ರೆ ನೋಡಿರಿ ಇದು ಒಂದು 3 ತಿಂಡಿಗಳನ್ನು ಮಾಡ್ಬೋದು. ನಮ್ಮದು ಇಡ್ಲಿನೂ ಸಾಫ್ಟಾಗಿ ಬಂದಿದೆ. ಇವಾಗ ನಮ್ಮದು ಚಟ್ನಿನೂ ರೆಡಿಯಾಗಿದೆ, ಪಡ್ನೂ ರೆಡಿಯಾಗಿದೆ ರೀ, ಮತ್ತು ಇಡ್ಲಿನೂ ರೆಡಿಯಾಗಿದೆ, ದೋಸೆನೂ ರೆಡಿಯಾಗಿದೆ. ಒಂದು ಬ್ಯಾಟರ್ ಮಾಡಿದ್ರೆ ಇಷ್ಟೆಲ್ಲ ರೆಡಿ ಆಗುತ್ತೆ. ನೋಡ್ಬೋದು ನಾನು ನಿಮಗೆ ಪಡ್ಡನ್ನು ತೋರಿಸ್ತಾ ಇದ್ದೀನಿ ಓಪನ್ ಮಾಡಿ. ನೋಡ್ಬೋದು ನಮ್ಮ ಪಡ್ಡು ಹಸಿ ಹಿಟ್ಟೇನಿಲ್ಲ ನೋಡಿರಿ, ಇಷ್ಟು ಚೆನ್ನಾಗಿ ಬೆಂದಿದೆ. ಮತ್ತು ನಾನು ಇಡ್ಲಿಯನ್ನು ಸಹ ತೋರಿಸ್ತಾ ಇದ್ದೀನಿ. ನೋಡ್ಬೋದು ರೀ ಚೆನ್ನಾಗಿ ಒಳ್ಳೆ ಸ್ಪಂಜ್ ಥರನೇ ಇದು ಈ ಥರನೇ ಇಡ್ಲಿ ಬಂದಿದೆ. ಮತ್ತು ನಮ್ಮದು ದೋಸೆ ನೋಡ್ಬೋದು ರೀ ಗರಿ ಆದಂತಹ ದೋಸೆ. ಸೇಮ್ ನೀವು ಮಸಾಲೆ ದೋಸೆ ಯಾವ ಥರ ಮಾಡ್ತೀರಿ ಅದೇ ಥರನೇ ಇದೆ ರೀ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮ್ಮ ವಿಡಿಯೋನ ನೋಡಿ, ನೀವು ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.